ಎಲ್ಲ ಕ್ಯಾನ್ಸರ್ ಪೇಷಂಟ್ಗಳಿಗೆ ನನ್ನ ಕಡೆಯಿಂದ ಹೇಳೋದೇನಂದ್ರೆ, ನಂತರ ಧೈರ್ಯವಾಗಿರಿ. ನಮಸ್ಕಾರ, ನನ್ನ ಹೆಸರು ಜಯಲಕ್ಷ್ಮಿ ಅಂತ. ನನಗೆ ಕ್ಯಾನ್ಸರ್ ಆಗಿತ್ತು. ಕೆಮ್ಮು ತುಂಬ ಬರ್ತಾಯಿತ್ತು ಮನೇಲಿ. ಆಮೇಲೆ ಶಿವರಾಜ್ ಡಾಕ್ಟರ್ ಹತ್ರ ಹೋದೋ, ಅವರು ಎಕ್ಸ್ರೇ ಬರ್ಕೊಟ್ರು. ಅಲ್ಲಿ ಎಕ್ಸ್ರೇ ತೆಗೆದ್ಮೇಲೆ ಅದರಲ್ಲಿ ಲಂಗ್ಸಲ್ಲಿ ನೀರು ತುಂಬ್ಕೊಂಬಿಟ್ಟಿತ್ತು, ಏನೂ ಕಾಣಿಸ್ತಾ ಇರಲಿಲ್ಲ. ಅವರು ನವಚೈತನ್ಯ ನರ್ಸಿಂಗ್ ಹೋಮ್ಗೆ ಅಡ್ಮಿಟ್ ಮಾಡು ಅಂದರು. ಕರ್ಕೊಂಡೋಗಿ ಅಲ್ಲಿ ಅಡ್ಮಿಟ್ ಮಾಡ್ದೆ. ಅಲ್ಲಿ ಅಡ್ಮಿಟ್ ಮಾಡಿದ್ಮೇಲೆ ಅವರು ಬೆನ್ನಲ್ಲಿ ನೀರು ತೆಗೆದ್ಮೇಲೆ ಗೊತ್ತಾಯಿತು ಕ್ಯಾನ್ಸರ್ ಆಗಿದೆ ಅಂತ. ನನಗೆ ಕ್ಯಾನ್ಸರ್ ಗೊತ್ತಾದ್ಮೇಲೆ ನಾವು SGC ಹಾಸ್ಪಿಟಲ್ಗೆ ಹೋದ್ವಿ. ಅಲ್ಲಿ ನನ್ನ ಮಗನ ಫ್ರೆಂಡ್ ಅರ್ಜುನ್ ಅಂತ ಇದ್ದಾನೆ, ಅವ್ರ ಕಸಿನ್ ರಾಘವೇಂದ್ರ ಅಂತ. ರಾಘವೇಂದ್ರ ಅವರು ನಮಗೆ ರೆಫರ್ ಮಾಡಿದ್ರು. ಅವರು ರೆಫರ್ ಮಾಡಿದ್ಮೇಲೆ ಚೈತ್ರ ಅವರು ಅಡ್ವಾನ್ಸ್ ಕ್ಲಿನಿಕ್ಗೆ ರೆಫರ್ ಮಾಡಿ ನಸೀರ್ ಸರ್ಗೆ. ಅವ್ರು ಬಂದು ಚೆಕ್ ಮಾಡಿ ಎಲ್ಲ ನೋಡಿದ್ರು. ಆಮೇಲೆ ಅಜಯ್ ಸರ್ ಬಂದರು. ಅವರೆಲ್ಲದ್ರ ರೀತಿ ಚೆಕ್ ಮಾಡಿ ಯಾವ್ಯಾವ ಥರ ಟ್ರೀಟ್ಮೆಂಟ್ ಕೊಡಬೇಕಂತ ಹೇಳಿದ್ರು. ಅದೇ ಪ್ರಕಾರ ಕೊಟ್ಟರು. ನಮ್ಮ ಕೇಸ್ನ 15 ಜನ ಡಾಕ್ಟ್ರು, ಎಕ್ಸ್ಪೀರಿಯೆನ್ಸ್ ಇರೋ ಡಾಕ್ಟ್ರುಗಳೆಲ್ಲ ಸೇರಿ ಸ್ಟಡಿ ಮಾಡ್ತಾರೆ. ಸ್ಟಡಿ ಮಾಡಿ ಏನು ಕೊಡಬೇಕಂತ ಡಿಸೈಡ್ ಮಾಡ್ತಾರೆ. ಅದು ನಮ್ಮ ಬಾಡಿಗೆ ಹೊಂದುತ್ತಾ ಅಂತ ನೋಡ್ತಾರೆ. ಪ್ರತಿ ಮಂಗಳವಾರ ಮಲ್ಟಿ ಡಿಸಿಪ್ಲಿನರಿ ಕ್ಲಿನಿಕ್ನಲ್ಲಿ 15 ಜನ ಡಾಕ್ಟರ್ಗಳು ಸೇರಿ, ಅನುಭವ ಇರೋ ಡಾಕ್ಟರ್ಗಳೆಲ್ಲ ಸೇರಿ ಚರ್ಚಿಸಿ ನಮ್ಮ ಕೇಸ್ನ ಸ್ಟಡಿ ಮಾಡಿ ಆ ನಂತರ ನನಗೆ ಮೆಡಿಸಿನ್ ಕೊಡ್ತಾರೆ. ಹಾಸ್ಪಿಟಲ್ಗೆ ಹೋಗ್ಬೇಕಂದ್ರೆ ನಮಗೆ ಮುಜುಗರ ಆಗುತ್ತೆ ಅನ್ಸೋದಿಲ್ಲ. ಫ್ರೆಂಡ್ಲಿ ಥರ ಇರ್ತಾರೆ ಚೈತ್ರ ಅವರು ಡಾಕ್ಟರ್ಗಳೆಲ್ಲ. ಹಂಗಾಗಿ ನಮಗೇನು ಅನ್ಸೋದಿಲ್ಲ. ನಾವು ಆರಾಮಾಗಿ ಹೋಗ್ತೀವಿ. ಎಲ್ಲ ರೀತಿಯ ಚೆಕಪ್ಗಳನ್ನ ಮಾಡಿಸಿ ತೊಂದರೆ ಇಲ್ದಿರ ಆರಾಮಾಗಿ ಬರ್ತೀವಿ ಮನೆಗೆ. ಪ್ರತಿ ತಿಂಗಳು ನಮಗೆ ಫೋನ್ ಮಾಡಿ ಮಾತಾಡಿಸ್ತಾರೆ. ಆರೋಗ್ಯ ಎಲ್ಲ ಕೇಳ್ತಾರೆ. ಕೇಳಿಬಿಟ್ಟು ಮತ್ತು ಮಾತ್ರೆಗಳೆಲ್ಲ ಶಾರ್ಟೇಜ್ ಇದ್ದರೆ ನಮಗೆ ತರಿಸ್ಕೊಳಕ್ಕಾಗಿಲ್ಲ ಅಂದರೆ ಅವರೇ ತರಿಸಿ ಕೊಡ್ತಾರೆ ನಮಗೆ. ಅಜಯ್ ಸರ್ ಮತ್ತು ನಸೀರ್ ಸರ್ ಇಬ್ಬರು ಚೆನ್ನಾಗಿ ನೋಡ್ಕೊಂಡ್ರು ನನಗೆ. ಬ್ರದರ್ಸ್ ಸಿಸ್ಟರ್ಸ್ ಎಲ್ಲ ತುಂಬ ಚೆನ್ನಾಗಿ ನೋಡ್ಕೊಂಡ್ರು ನನಗೆ. ಏನು ತೊಂದರೆ ಆಗಲಿಲ್ಲ. ಒಳ್ಳೆ ಟ್ರೀಟ್ಮೆಂಟ್ ಸಿಕ್ತು. ನಾನು ಧೈರ್ಯವಾಗಿ ಕ್ಯಾನ್ಸರ್ನ ಎದುರಿಸಿದ್ದೀನಿ. ಧೈರ್ಯವಾಗಿದ್ದೀನಿ. ನನಗೆ ಯಾವ ಪ್ರಾಬ್ಲಮ್ ಇಲ್ಲ ಈಗ. ಡಾಕ್ಟರ್ಸ್ಗೆ ಮತ್ತು ಬ್ರದರ್ಸ್ಗೆ ಸಿಸ್ಟರ್ಸ್ಗೆಲ್ಲ ನನ್ನ ಧನ್ಯವಾದಗಳು.